ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರೇ ಬಂದು ಅವರನ್ನು ಸೋಲಿಸಲಿಕ್ಕೆ ಅವರ ವಿರುದ್ಧ ಚುನಾವಣಾ ಪ್ರಚಾರವನ್ನು ಮಾಡಿದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು. ಪ್ರಾಯಶಃ ಅವರು ಈ ದೇಶದಲ್ಲಿ ಸಂವಿಧಾನದ ಮೂಲಕ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಶಕ್ತಿಯನ್ನು ತುಂಬಿರ್ತಕ್ಕಂಥ ಅಂಬೇಡ್ಕರ್ ಅವರ ಕೊನೆಯ ಕಾಲಘಟ್ಟದಲ್ಲಿ ಅವರ ಜೀವನ ಅಂತ್ಯ ಆದಂತಹ ಸಂದರ್ಭದಲ್ಲಿ ಅವರನ್ನು ಡೆಲ್ಲಿಯಿಂದ ಮುಂಬೈಗೆ ತರಲಿಕ್ಕೂ ಅವತ್ತಿನ ಕೇಂದ್ರ ಸರ್ಕಾರ ಮನಸ್ಸು ಮಾಡಲಿಲ್ಲ. ಅವರ ಅಂತ್ಯ ಸಂಸ್ಕಾರ ಮಾಡತಕ್ಕಂಥ ಆ ಜಾಗವನ್ನು ಕೊಡಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಲಿಲ್ಲ ಅವತ್ತಿನ ಕೇಂದ್ರ ಸರ್ಕಾರ. ಪ್ರಾಯಶಃ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದ ಮೂಲಕ ಇವತ್ತು ನಾನು ಜನಪ್ರತಿನಿಧಿ ಆಗಿದ್ದೇನೆ. ಪ್ರತಾಪ್ ಸಿಂಹ ನಾಯಕ್ ಅವರು ಜನಪ್ರತಿನಿಧಿಯಾಗಿದ್ದಾರೆ. ಅವರ ಮೀಸಲಾತಿಯ ಮೂಲಕ ಅನೇಕ ಜನ ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರದ ಉದ್ಯೋಗಿಗಳಾಗಿದ್ದಾರೆ. ಪ್ರಾಯಶಃ ಅಂತಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಅವತ್ತು ನಾವು ಮಾಡಿರ್ತಕ್ಕಂಥ ಅನ್ಯಾಯ, ನಾವು ಮಾಡಿರ್ತಕ್ಕಂಥ ಅಪಮಾನ, ನಾವು ಮಾಡಿರ್ತಕ್ಕಂಥ ದ್ರೋಹಗಳನ್ನು ಸಹ ನಾವು ಇವತ್ತು ನೆನಪು ಮಾಡಬೇಕು. ಪ್ರಾಯಶಃ ನನಗೆ ಹೆಮ್ಮೆ ಇದೆ, ಅಂತಹ ಅಪ್ರತಿಮವಾಗಿರ್ತಕ್ಕಂಥ ದೇಶಭಕ್ತ ಈ ದೇಶವನ್ನು ಕಟ್ಟಿರ್ತಕ್ಕಂಥ ಅಂಬೇಡ್ಕರ್ಗೆ ಅವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಅನಿಸಲಿಲ್ಲ ಅವರಿಗೆ ಒಂದು ಭಾರತ ರತ್ನ ಕೊಡಬೇಕು ಅಂತ ಹೇಳಿ. ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅನಿಸಿದ್ದು ಈ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರಕ್ಕೆ ಅವರಿಗೆ ಭಾರತ ರತ್ನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಪ್ರಾಯಶಃ ಭಾರತ ರತ್ನ ಕೊಡುವಂತಹ ಸಂದರ್ಭದಲ್ಲಿ ನಮಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಈ ದೇಶದ ಸಂವಿಧಾನ ಶಿಲ್ಪಿಗೆ ಭಾರತ ರತ್ನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ. ಇವತ್ತು ನನಗೆ ಹೆಮ್ಮೆ ಇದೆ, ಅಂಬೇಡ್ಕರ್ ಅವರು ಓದಿರ್ತಕ್ಕಂಥ ಜಾಗ ಇರ್ಬೋದು, ಅವರು ಬೆಳೆದಿರ್ತಕ್ಕಂಥ ಮನೆ ಇರ್ಬೋದು, ಅಥವಾ ಅವರ ಕೊನೆಯ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥ ಜಾಗ ಇರ್ಬೋದು, ಲಂಡನ್ನಲ್ಲಿರ್ತಕ್ಕಂಥ ಅವರ ಮನೆ ಇರ್ಬೋದು, ಈ ಎಲ್ಲವೂ ಈ ಸಮಾಜದ ಮುಂದಿನ ಇತಿಹಾಸದಲ್ಲಿ ಯುವಕರಿಗೆ ಪ್ರೇರಣೆ ಆಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಪಂಚತೀರ್ಥಗಳ ಹೆಸರಿನಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಸಾಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಪ್ರಾಯಶಃ ಅಂಬೇಡ್ಕರ್ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಗೌರವವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಾಯಶಃ ಇವತ್ತು ನನಗೆ ಬಹಳ ಪ್ರೇರಣಾದಾಯಿ ವ್ಯಕ್ತಿತ್ವ ಯಾರು ಕೇಳಿದ್ರೆ ಅಂಬೇಡ್ಕರ್ ಅವರು. ನಾನೊಬ್ಬ ಜನಪ್ರತಿನಿಧಿಯಾಗಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಎಲ್ಲ ವ್ಯವಸ್ಥೆಯಲ್ಲಿ ಶಕ್ತಿಯನ್ನು ತುಂಬಬೇಕೆನ್ನುವಂತಹ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕಳೆದ ವರ್ಷದಿಂದ ಸಾಮರಸ್ಯ ಸಂಕ್ರಾಂತಿ ಎನ್ನುವಂತಹ ಹೆಸರಿನಲ್ಲಿ ಬೆಳ್ತಂಗಡಿ ತಾಲೂಕಿನ 129 ಕಾಲೋನಿಗಳಲ್ಲಿ ಅವರ ಸುಖ ಕಷ್ಟವನ್ನು ಅರಿತುಕೊಂಡು ಸಾಮಾಜಿಕವಾಗಿರ್ತಕ್ಕಂಥ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕು, ಅಂಬೇಡ್ಕರ್ ಅವರ ಆಶಯ ಏನಿದೆ ಸಮ ಸಮಾಜ ನಿರ್ಮಾಣ ಮಾಡಬೇಕೆನ್ನುವಂಥ ಆಶಯದೊಂದಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಆ ರೀತಿಯ ಒಂದು ಕಾಲೋನಿಗಳಲ್ಲಿ ಹೋಗಿ ಒಂದು ಒಳ್ಳೆಯ ಸಾಮರಸ್ಯದ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರ ಆಶಯದ ರೀತಿಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇನೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಪ್ರಾಯಶಃ ನನಗೆ ಇವತ್ತು ಈ ಒಂದು ಸಮಾಜದ ವ್ಯವಸ್ಥೆ ಅಡಿಯಲ್ಲಿ, ಸಾಮಾಜಿಕವಾಗಿರ್ತಕ್ಕಂಥ ದೃಷ್ಟಿಕೋನದ ಅಡಿಯಲ್ಲಿ ನಾವೆಲ್ಲರೂ ಏನು ಅಂಬೇಡ್ಕರ್ ಅವರ ಆಶಯ ಸಮ ಸಮಾಜ ನಿರ್ಮಾಣ ಆಗಬೇಕೆನ್ನುವಂಥ ದೃಷ್ಟಿಕೋನದಲ್ಲಿ 135ನೇ ಜನ್ಮದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಅವರ ತತ್ವ ಆದರ್ಶ ಏನಿದೆ, ಅವರ ಚಿಂತನೆ ಏನಿದೆ, ಆ ಚಿಂತನೆಗೆ ಪೂರಕವಾಗಿ ನಮ್ಮ ಜೀವನವನ್ನು ನಡೆಸತಕ್ಕಂಥ ಕೆಲಸವನ್ನು ನಾವು ಮಾಡಿದರೆ ಪ್ರಾಯಶಃ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಮತ್ತು ಅವರು ಈ ಒಂದು ವ್ಯವಸ್ಥೆಯಲ್ಲಿ ಖುಷಿಯನ್ನು ಪಟ್ಟರು ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಾಯಶಃ ಬೆಳ್ತಂಗಡಿಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಅಂತ ಹೇಳುವಂತಹ ಕನಸಿನಿಂದ ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ನನಗೆ ಸುರೇಗೆ ಅವರು 4 ಕೋಟಿ ಅನುದಾನ ಕೊಟ್ಟರು. ನಾನು ಹೇಳಿದ್ರೆ ನಮಗೆ ಸುಮಾರು 8 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಅಂಬೇಡ್ಕರ್ ಭವನಕ್ಕೆ ಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ಪುನಃ 4 ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ರು. ನಂತರ ನಮ್ಮ ಸರ್ಕಾರ ಅದನ್ನು ವಿಡ್ರಾ ಮಾಡಿದ್ರು. ಪ್ರಾಯಶಃ ನಂತರ ಮತ್ತೆ ಅದನ್ನು ಪ್ರಯತ್ನ ಮಾಡಿದಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಹದೇವಪ್ಪ ಅವರು ಮತ್ತೆ ಅದಕ್ಕೆ 3 ಕೋಟಿ ರೂಪಾಯಿ ಅನುದಾನಗಳನ್ನು ಅಂಬೇಡ್ಕರ್ ಭವನದ ನಿರ್ಮಾಣದ ದೃಷ್ಟಿಯಿಂದ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ಅನುದಾನವನ್ನು ಯಾವುದೋ ಒಂದು ಟೆಕ್ನಿಕಲ್ ಕಾರಣದಿಂದಾಗಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವಂತ
ಮತ್ತೆ ಮಾದೇವಪ್ಪ ಅವರನ್ನು ಭೇಟಿ ಮಾಡಿದಾಗ ಮತ್ತೆ ಅದನ್ನು ಆದಷ್ಟು ಬೇಗ ನಿರ್ಮಿತಿಗೆ ಈಗ ಆ 3 ಕೋಟಿ ರೂಪಾಯಿ ಅನುದಾನವನ್ನು ನಿರ್ಮಿತಿಗೆ ಹ್ಯಾಂಡ್ ಓವರ್ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ನನಗೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಈಗಾಗಲೇ ಮಾದೇವಪ್ಪ ಅವರನ್ನು ನಾನು ಮಾತಾಡಿದ್ದೇನೆ, ನೀವೇ ಬರಬೇಕು, ನೀವೊಂದು ಸಮಯ ಕೊಡಿ, ಅವತ್ತು ಅಂಬೇಡ್ಕರ್ ಭವನಕ್ಕೆ ಶಿಲಾನ್ಯಾಸ ಮಾಡಬೇಕು, ಮತ್ತೆ ಅದಕ್ಕೆ ಮುಂದುವರೆದ ಕಾಮಗಾರಿಗೂ ನೀವು ಅನುದಾನವನ್ನು ಒದಗಿಸಬೇಕೆನ್ನುವಂತ ವಿನಂತಿಯನ್ನು ಸಹ ಅವರ ಹತ್ರ ಮಾಡಿದ್ದೇನೆ. ಅದಕ್ಕೂ ನಾನೇ ಬರ್ತಾರೆ ಎನ್ನುವಂತ ಮಾತನ್ನು ಅವರು ಒಪ್ಪಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಯಾವಾಗ ಸಮಯ ಕೊಡ್ತಾರೆ ಅವತ್ತು ನಮ್ಮ ತಾಲೂಕಿನ ಹೃದಯ ಭಾಗದಲ್ಲಿ ಈ ವಿಷಯವನ್ನು ಮತ್ತೆ ಉಲ್ಲೇಖ ಮಾಡ್ತೇನೆ. ನಮ್ಮ ತಾಲೂಕಿನ ಹೃದಯ ಭಾಗದಲ್ಲಿರುವಂತಹ ಸಾರ್ವಜನಿಕ ತಾಲೂಕು ಕ್ರೀಡಾಂಗಣವನ್ನೇ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಹಸ್ತಾಂತರ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಅವತ್ತಿನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ. ಇದನ್ನ ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ದೇವಣ್ಣ ಎಲ್ಲಿಯೂ ತಾಲೂಕು ಕ್ರೀಡಾಂಗಣವನ್ನು ಸಮಾಜ ಕಲ್ಯಾಣ ಇಲಾಖೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕೊಟ್ಟಿರ್ತಕ್ಕಂಥ ರಾಜ್ಯದ ಇತಿಹಾಸ ಇಲ್ಲ. ಅಂತ ಇತಿಹಾಸ ಇದ್ರೆ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದೇನೆ. ಪ್ರಾಯಶಃ ಆ ಒಂದು ಸುಂದರವಾಗಿರ್ತಕ್ಕಂಥ ಜಾಗದಲ್ಲಿ ನಮ್ದೊಂದು ಕಲ್ಪನೆ ಇದೆ, ಒಂದು ಸುಂದರವಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು. ಸುಮಾರು 500ರಿಂದ 700 ಜನ ಕೂತ್ಕೊಳ್ತಕ್ಕಂಥ ಒಂದು ಸಭಾಭವನ, ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆ, ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆಗಳ ಆಫೀಸು ಮತ್ತೆ ಒಂದು ಸುಂದರವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸಹ ಅದರ ಎದುರಿಗೆ ನಿರ್ಮಾಣ ಆಗಬೇಕು ಎನ್ನುವಂತ ಸಂಕಲ್ಪ. ಅದರ ಜೊತೆಗೆ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಆಧರಿಸಿರ್ತಕ್ಕಂಥ ಒಂದು ಸುಂದರ ಗ್ರಂಥಾಲಯವು ಸಹ ಆ ಒಂದು ಅಂಬೇಡ್ಕರ್ ಭವನದಲ್ಲಿ ಬರಬೇಕೆನ್ನುವಂತ ಆಶಯದಲ್ಲಿ ನಾವು ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ಸಹಕಾರದೊಂದಿಗೆ ಆದಷ್ಟು ಬೇಗ ಅದನ್ನು ಶಿಲಾನ್ಯಾಸ ಮಾಡಿ ಆದಷ್ಟು ಬೇಗ ಅದನ್ನು ಉದ್ಘಾಟನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಎನ್ನುವಂತ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅಂಬೇಡ್ಕರ್ ಅವರ ಆಶಯದ ರೀತಿಯಲ್ಲಿ ಈ ವರ್ಷ ಮಹಿಳಾ ಮೀಸಲಾತಿಯನ್ನು ಸಹ ಜಾರಿಗೆ ತರಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರು ಅವತ್ತು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಹೇಳಿದ್ರು, ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ಎಲ್ಲ ವ್ಯವಸ್ಥೆಯಲ್ಲಿ ಬೇಕು ಎನ್ನುವಂಥದ್ದನ್ನು ಹೇಳಿದ್ರು. ಬಹುಶಃ ನರೇಂದ್ರ ಮೋದಿ ಅವರ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದು 33% ರಿಸರ್ವೇಶನ್ ಅನ್ನು ಜಾರಿಗೆ ತರತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದ ಮಹಿಳೆಯರು ವಿಧಾನಸೌಧದಲ್ಲಿ ಕೂತ್ಕೊಳ್ಬೇಕು, ಗ್ರಾಮೀಣ ಪ್ರದೇಶದ ಮಹಿಳೆಯರು ಸಂಸತ್ತಿನಲ್ಲಿ ಕೂತ್ಕೊಳ್ಬೇಕು ಎನ್ನುವಂತ ಆಶಯ ಏನು ಅಂಬೇಡ್ಕರ್ ಇತ್ತು, ಆ ಅಂಬೇಡ್ಕರ್ ಆಶಯವನ್ನು ಪೂರೈಸುವಂತ ಕೆಲಸವನ್ನು ಮುಂದಿನ 3 ದಿನದ ಅಧಿವೇಶನದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಅನುಷ್ಠಾನಗೊಳಿಸಲಿಕ್ಕಿರುವಂತದ್ದು ಅಂಬೇಡ್ಕರ್ ಆಶಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ, ಬಹುಶಃ ಅಂಬೇಡ್ಕರ್ ಅವರ ಆಶಯ 11 ವರ್ಷಕ್ಕೊಂದ್ಸಲ ಜನಗಣತಿಯಾಗಿ ಸಂವಿಧಾನದ ರೂಪದಲ್ಲಿ ಅವರ ಸಂವಿಧಾನದ ಮೂಲಕ ಅವರು ಅವರೊಂದು ಆಶಯ ಇತ್ತು. 11 ವರ್ಷಕ್ಕೊಮ್ಮೆ ಜನಗಣತಿಯಾಗಿ ಕ್ಷೇತ್ರ ಮರುವಿಂಗಡಣೆಗಳಾಗಿ ಆ ಕ್ಷೇತ್ರ ಮರುವಿಂಗಡಣೆಯ ಮೂಲಕ ಜನಸಾಮಾನ್ಯರ ಕೆಲಸಗಳಿಗೆ ಇನ್ನಷ್ಟು ಶಕ್ತಿ ತುಂಬತಕ್ಕಂಥ ಜನಪ್ರತಿನಿಧಿಗಳು ನಿರ್ಮಾಣ ಆಗಬೇಕು, ಮೀಸಲಾತಿಗಳು ರೊಟೇಷನ್ ಆಗಬೇಕು, ಆ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಆಡಳಿತ ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಎನ್ನುವಂತ ಏನು ಆಸೆ ಇತ್ತು, ಬಹುಶಃ ಅದನ್ನು ಸಹ ಆದಷ್ಟು ಬೇಗ ಇಂಪ್ಲಿಮೆಂಟೇಷನ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅಂಬೇಡ್ಕರ್ ಅವರ ಆಶಯಕ್ಕೆ ಪೂರಕವಾಗಿ ದೇಶದಲ್ಲಿ ವಾಜಪೇಯಿ ಅವರ ಸರ್ಕಾರ, ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಅವರ ಆಶಯಕ್ಕೆ ಪೂರಕವಾಗಿ ಬದ್ಧತೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವುದನ್ನು ಸಹ ಉಲ್ಲೇಖ ಮಾಡ್ತಾ, ಮತ್ತೊಮ್ಮೆ ಅಂಬೇಡ್ಕರ್ ಅವರ ಆಶಯದ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡುವ ಅಂತ ಹೇಳುವಂತ ಮಾತನ್ನು ಹೇಳಿದ, ಬಹುಶಃ ನಾನು ಸಾಮರಸ್ಯದ ಸಂಕ್ರಾಂತಿಯ ಸಂದರ್ಭದಲ್ಲಿ ಹೇಳಿದರೆ ಇವತ್ತು ಮತ್ತೆ ಅದನ್ನು ಪುನರುಚ್ಚರಿಸಿದ್ದೇನೆ. ನನ್ನ ಜೀವಿತದ ಕಡೆಯ ಕಾಲದವರೆಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣದ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲಸವನ್ನು ಜೀವನದ ಕಡೆಯ ಘಟ್ಟದವರೆಗೂ ಮಾಡ್ತೇನೆ ಎನ್ನುವಂತ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ಭಾರತ ಮಾತೆ